ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್. ಸೊ ಇಲ್ಲಿ ನಾವು ಕಾಸ್ ಇನ್ವರ್ಸ್ ಆಫ್ -1/√2 ವ್ಯಾಲ್ಯೂ ಕಂಡುಹಿಡಿತಾ ಇದ್ದೀವಿ. ಸೊ ಅದನ್ನು ತೀಟ ಜೊತೆ ಈಕ್ವೇಟ್ ಮಾಡ್ತೀವಿ. ಮತ್ತು ಮುಂದೆ ಕಾಸ್ ಕಟ್ ತೊಗೊಂತು ಅಂತ ಹೇಳಿದ್ರೆ ಎರಡು ಕಡೆನೂ -1/√2 ವಿಲ್ ಬಿ ಈಕ್ವಲ್ ಟು ಕಾಸ್ ಆಫ್ ಥೀಟಾ. ಸರಿನಾ? ಇವಾಗ ನಮ್ಮ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ cos inverse of x will lie between 0 to pi. ಮತ್ತೆ ಮುಂದೆ ಏನಂತ ಹೇಳಿದ್ರೆ cos ಆಫ್ ಎಷ್ಟು 45 ಡಿಗ್ರಿ ವಿಲ್ ಬಿ ಈಕ್ವಲ್ ಟು 1/√2. ಇದ್ರ ಜೊತೆಗೆ cos ಆಫ್ 180 - 45 will give us -1/√2. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು therefore ಥೀಟಾ ವಿಲ್ ಬಿ ಈಕ್ವಲ್ ಟು ಪೈ ಮೈನಸ್ π/4 ಅಲ್ವಾ? ಪೈ ಅಂತ ಹೇಳಿದ್ರೆ 180, π/4 ಅಂದರೆ 45 ಡಿಗ್ರಿ. ಸೊ ಇದು ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ 3π/4 ಬರುತ್ತೆ.